ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಈ ಉಗ್ರರಿಗೆ, ಭಯೋತ್ಪಾದಕರಿಗೆ, ಕಾಮುಕರಿಗೆ, ಸ್ಮಗ್ಲರ್ಗಳಿಗೆ ಇವರಿಗೆಲ್ಲ ವಿಐಪಿ ಟ್ರೀಟ್ಮೆಂಟ್ ಭಾಗ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂಡ್ ಇದು ಎಷ್ಟನೇ ಗ್ಯಾರಂಟಿ ಸಿದ್ದರಾಮಯ್ಯನವರೇ? ನಮ್ಮ ಗೃಹ ಮಂತ್ರಿಗಳೊಬ್ರು ಇದಾರಲ್ಲ, ಎಲ್ಲಿದ್ದಾರೆ ಅವರು? ಪ್ರಿಯಾಂಕ ಖರ್ಗೆ ಅವರು ಎಲ್ಲಿ ಹೋದ್ರಪ್ಪ? ಈ ವಿಚಾರವಾಗಿ ಟ್ವೀಟ್ ಏನು ಬರಲೇ ಇಲ್ವಲ್ಲ, ಯಾಕೋ? ನಾಚಿಕಿಲ್ಲದಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ನಾನು RSS ಜಪ ಮಾಡ್ತಾ ಇರುವಂತಹ ಪ್ರಿಯಾಂಕ ಖರ್ಗೆ ಅವರು ಈಗ ಈ ಫೇಲ್ಯೂರ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಬೇಕು ನನಗೆ. ವೀಕ್ಷಕರೇ, ರಾಜ್ಯದ ಅತಿ ದೊಡ್ಡ ಜೈಲು ಅಂತ ಅನಿಸ್ಕೊಂಡಿರುವಂತಹ ಪರಪ್ಪನ ಅಗ್ರಹಾರದಲ್ಲಿ ಖತರ್ನಾಕ್, ಡೇಂಜರಸ್ ಎಲ್ಲ ಕೈದಿಗಳಿಗೆ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಒಂದು ವಿಡಿಯೋವನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. 5,000 बोले भाई मैं इसको थोड़ा चलने दो इसको। ओ भाई इसलिए बेजार कर लेता थोड़ा, इसलिए मैं बोला 3-4 डेज देखेंगे। तुम्हें क्यों नहीं पासवर्ड नहीं देता? वो इश्यू होता है, किसी का हाथ लग गया ना। इसमें तुम्हारा जीमेल ईमेल सभी डालते नहीं, हैं? मेरा जीमेल ही मैं नहीं डालता हूँ, लेकिन वो तरीका मेथड जो है वो एक्सपोज हो सकता है, फिर वो सबके लिए प्रॉब्लम हो सकता है। हमना भी प्रॉब्लम होता, फिर वो सॉफ्टवेयर उनको मालूम हो गया तो हमना ब्लैक कर डालता। पहले तो जो जिसका पास मिलता है उसको प्रॉब्लम होता है, तो कस्टडी में लेके गया, मेरा नाम बोला, किसी को नहीं चाहिए वो। ನೋಡಿದ್ರ ಮನೆ ಅಂತ ಅನ್ಕೊಂಡ್ರ? ಇಲ್ಲಪ್ಪ, ಇದು ಜೈಲು ಅಥವಾ ಜೈಲಲ್ಲಿ ಕೂತಿರೋದದು. ಎಷ್ಟು ಚೆನ್ನಾಗಿದೆ ಇರೋದಕ್ಕೆ ವ್ಯವಸ್ಥೆ. ತನ್ನ ಪ್ಲಾನ್ ಮಾಡಿಕೊಂಡು ಅದನ್ನ ಡಿಸ್ಕಸ್ ಮಾಡಿಕೊಂಡು ಕುಡಿಯೋದಕ್ಕೆ ಬಿಸಿ ಬಿಸಿ ಚಹಾ, ಕೈಯಲ್ಲಿ ಮೊಬೈಲು, ಇನ್ನೇನ್ ಬೇಕು? ಇದ ಯಾರು ಗೊತ್ತಾ? ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಅಂತ ಹೆಸರು. ಯಾರೀತ? ಭಯೋತ್ಪಾದಕ. ಈತೊಬ್ಬ ಉಗ್ರ. ಈತ ಐಸಿಸ್ಗೆ ಸೇರೋ ಮುನ್ನ ಇಂಡಿಯನ್ ಮುಜಾಹಿದೀನ್ ಜಾಲದ ಒಳಗಿದ್ದು ಪಳಗಿದಂಥವನು. ಭಾರತದಲ್ಲಿ 50ಕ್ಕೂ ಹೆಚ್ಚು ಯುವಕರನ್ನ ಐಸಿಸ್ಗೆ ಕಳಿಸೋದಕ್ಕೆ ಬ್ರೈನ್ ವಾಷಿಂಗ್ ಎಲ್ಲ ಈತ ಮಾಡಿದಾನೆ. ಇದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಹೇಳಿರುವಂಥದ್ದು. ಅಂದ್ರೆ ಆತ ಪ್ರಭಾವವನ್ನ ಬಳಸಿ ಐಸಿಸ್ಗೆ ಯುವಕರನ್ನ ಸೇರಿಸ್ಕೊಳ್ತಾ ಇದ್ದ. ವಿದೇಶದಲ್ಲಿ ಕೂತ್ಕೊಂಡು ಇಸ್ಲಾಮಿಕ್ ಸ್ಟೇಟ್ಸ್ ಭಯೋತ್ಪಾದಕ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ. 2020ರಲ್ಲಿ ಸೌದಿ ಅರೇಬಿಯಾದಿಂದ ಗಡಿಪಾರಾಗಿದ್ದಂತಹ ಈತನನ್ನ NIA ಬಂಧನ ಮಾಡುತ್ತೆ. ಅವತ್ತಿಂದ ಪರಪ್ಪನ ಅಗ್ರಹಾರದಲ್ಲಿ ಶಕೀಲ್ ಇದ್ದಾನೆ. ಅಂದ್ರೆ ಅಲ್ಲಿವರೆಗೆ ಹೊರಗೆ ಇದ್ದುಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಒಳಗೆ, ಇಲ್ಲಿ ಜೈಲಿನ ಒಳಗೆ ಇದ್ದುಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದಾನಷ್ಟೇ. ಆತನನ್ನ ಜೈಲಿಗೆ ಯಾಕಾದ್ರೂ ನೀವು ಹಾಕಿದ್ರೆ ಒಂದ್ ಸ್ವಲ್ಪ ನನಗೆ ವಿವರಿಸಬೇಕು. ಹೊರಗೆ ಆದ್ರೆ ಸಿಕ್ಕಾಕೊಂಡು ಬಿಟ್ರೆ ಅಂತ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗಿತ್ತು. ಇಲ್ಲಿ ರಾಜಾರೋಷವಾಗಿ ವಿತ್ ಫುಲ್ ಫ್ರೀಡಮ್ ತನ್ನ ಕೆಲಸವನ್ನ ಜೈಲಿಂದಾನೇ ಕೂತ್ಕೊಂಡು ಮಾಡ್ತಾ ಇದ್ದಾನೆ. ವಾರೆ ವಾ, ಇಂಥ ಅದ್ಭುತ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರೂ ಒಂದು ಬಾರಿ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡಿಲೇಬೇಕು. ಈ ಹಿಂದೆ ದರ್ಶನ್ಗೆ ಜೈಲಲ್ಲಿ ವಿಶೇಷ ಸೌಲಭ್ಯ ಒದಗಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಅದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನ ಹಾಕಿತ್ತು. ಆದ್ರೆ ಏನ್ ಬದಲಾವಣೆ ಆಯ್ತು? ಬದಲಾವಣೆ ಆಗ್ಲಿಲ್ಲ. ಯಾಕಂದ್ರೆ ಬಹುಶಃ ಪರಪ್ಪನ ಅಗ್ರಹಾರ ಇರೋದೇ ಹೀಗೆ ಅಂತ ಅನ್ಸುತ್ತೆ. ಈ PG ಹಾಸ್ಟೆಲ್ ತರ ಎಲ್ಲ ಸೌಲಭ್ಯ ಇಲ್ಲಿ ಅವರಿಗೆ ಇನ್ನೂ ಎಕ್ಸ್ಟ್ರಾ ಅಂದ್ರೆ 24/7 ವಿತ್ ಸೆಕ್ಯೂರಿಟಿ ಸಿಗುತ್ತೆ. ಎಲ್ಲ ಕಾಂಗ್ರೆಸ್ ಸರ್ಕಾರದ ಮಹಿಮೆ ಏನ್ ಮಾಡಕ್ ಆಗಲ್ಲ. ವೀಕ್ಷಕರ, ಇನ್ನೊಂದು ಕಾಮುಕನ ಬಿಂದಾಸ ವಿಡಿಯೋ ಇದನ್ನ ನೋಡ್ಕೊಂಡು ಬನ್ನಿ. ಇವಾಗ ಕೊಯ್ಲು ಕೊಡೋದೇಳ ಬೇಲ್ ಹಾಕ್ಬಿಟ್ಟು ಬೇಲ್ ಆಟ ತಗೊಂಡೋಗ. ಯಾರೀತ? ಸೀರಿಯಲ್ ರೇಪಿಸ್ಟ್, ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ. 20 ರೇಪ್, 18 ಮರ್ಡರ್ ಮಾಡಿರುವಂತಹ ಮೋಸ್ಟ್ ಡೇಂಜರಸ್ ಕ್ರಿಮಿನಲ್, ಮೋಸ್ಟ್ ಡೇಂಜರಸ್ ಕಾಮುಕ ಈತ. 1998ರ ಫೆಬ್ರವರಿ 28ಕ್ಕೆ ಬೆಂಗಳೂರು ನಗರದಲ್ಲಿ ನಡೆದಿದ್ದಂತಹ ಮಹಿಳೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಉಮೇಶ್ ರೆಡ್ಡಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತೆ. ಆ ಶಿಕ್ಷೆಯನ್ನ ಪ್ರಶ್ನೆ ಮಾಡಿ ಆತ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾನೆ.
ಮಾಡಿದ್ದಾನೆ. ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಾಡು ಮಾಡಿ 2022ರಲ್ಲಿ ಆದೇಶವನ್ನು ಹೊರಡಿಸುತ್ತೆ. ಆಮೇಲೆ ನ್ಯಾಯಾಲಯಕ್ಕೆ ಪೆರೋಲ್ ಸೇರಿದ ಹಾಗೆ ಯಾವುದೇ ರೀತಿಯಾದಂತಹ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ರೂ ಕೂಡ ಆತ ಕನಿಷ್ಠ 30 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತಿಳಿಸುತ್ತೆ. ಯಾಕಿದನ್ನ ಹೇಳ್ದೆ ಅಂತಂದ್ರೆ ಎಂತಹ ಕಾಮುಕರಿಗೆಲ್ಲ ಇವರು VIP ಟ್ರೀಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ಲಿ, ಎಂಥ ಅದ್ಭುತ ಸರ್ಕಾರವನ್ನ ಆಯ್ಕೆ ಮಾಡಿದೀವಿ ಅನ್ನುವಂಥದ್ದು ಅರ್ಥ ಆಗ್ಲಿ ಅಂತ. ರಕ್ತ ಕುದಿಯಲ್ವ ಇವುಗಳನ್ನು ನೋಡಿದ್ರೆ? ಒಬ್ಬ ಕಾಮುಕ ಕೈಯಲ್ಲಿ ಮೊಬೈಲು, ವಾ ಟಿವಿ ಬೇರೆ ಕೊಟ್ಟಿದ್ದಾರೆ, ಟಿವಿಯಲ್ಲಿ ಐಟಮ್ ಸಾಂಗೇ ಪ್ಲೇ ಆಗ್ತಾ ಇದೆ. ಆತನ ಚಾಳಿಗೆ ಜೈಲಿಗೆ ಬಂದ್ರೂ ಬ್ರೇಕ್ ಸಿಗಬಾರ್ದು ಅಂತ ಜೈಲಾಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಎಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನೋಡಿ ನಾವು. ವೀಕ್ಷಕರ ಮಜಾ ನೋಡಿ, ನಾನು ಮೋದಿಜಿ ಹತ್ಯೆ ಸಂಚು ವಿಚಾರದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೆ. ಅದರಲ್ಲಿ ವಿರೋಧ ಪಕ್ಷದ ನಾಯಕನ ಕೈವಾಡ ಯಾಕಿರಬಾರ್ದು, ಯಾವಾಗ ನೋಡಿದ್ರು ಫಾರಿನ್ ಟ್ರಿಪ್ ಅಂತ ಹೋಗ್ತಾ ಇರ್ತಾರಲ್ವಾ, ಹಾಗೆ ಒಂದು ಪ್ರಶ್ನಾರ್ಥಕವಾಗಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ವಿಕ್ರಮ ಸಂಸ್ಥಾಪಕ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಅದೇ ರೀತಿ ನನ್ನ ಮೇಲೆ ಕೇಸನ್ನು ಹಾಕಿ ಬಂಧನದ ಹಂತಕ್ಕೆ ಹೋಗಿದ್ರು. ಪರವಾಗಿಲ್ಲ, ಸರ್ಕಾರ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನನಗೆ ಸುಮಾರು 10 ದಿನಗಳ ರಜೆಯನ್ನು ಕೊಡ್ತು. ಖುಷಿನೇ, ನನಗೆ ಬೇಜಾರೇನಿಲ್ಲ. ಆದರೆ ಒಂದೊಂದು ನೆನಪಿರ್ಲಿ, ನೀವು ಕೇಸ್ ಹಾಕ್ತಿರೋ ಜೈಲಿಗೆ ಹಾಕ್ತಿರೋ, ನಾನು ಮಾತಾಡೋದು ಮಾತಾಡ್ತೀನಿ. ಮುಮ್ತಾಜಿನ ಧ್ವನಿಯನ್ನ ಯಾವತ್ತೂ ಕುಗ್ಗಿಸೋದಕ್ಕಾಗಲ್ಲ, ನಾನು ಯಾವುದಕ್ಕೂ ಕೂಡ ಬಗ್ಗೋದು ಇಲ್ಲ, ನೋ ಮ್ಯಾಟರ್ ವಾಟ್. ಅದರ ವಿಪರ್ಯಾಸ ನೋಡಿ ವೀಕ್ಷಕರೇ, ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ, ನಾವು ಬಾಯಿ ಬಿಟ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿಬಿಡ್ತೀವಿ ಇವರುಗಳ ಪ್ರಕಾರ. ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ರೆ ಮೈ ಉರಿದು ಬಿಡುತ್ತೆ ಇವರಿಗೆ. ಅದೇ ಸರ್ಕಾರಕ್ಕೆ ಬೇಕಾದಂಥವ್ರು ಏನ್ ಮಾಡಿದ್ರು ನಡೆಯುತ್ತೆ, ಅವ್ರು ಕಲ್ಲು ಎಸೆದ್ರು ಹೂ ಮಳೆ ಆಗಿಬಿಡುತ್ತೆ. ಅದೇ RSS ಪಥಸಂಚಲನವನ್ನ ಮಾಡಿದ್ರೆ ಸಮಾಜದಲ್ಲಿ ಶಾಂತಿನೇ ಹೊರಟೋಗ್ಬಿಡುತ್ತೆ ಅಲ್ವಾ ಪ್ರಿಯಾಂಕಾ ಖರ್ಗೆ ಅವರೇ? ಇಲ್ಲಿ ಜೈಲಲ್ಲಿ ಇರುವಂತಹ ಭಯೋತ್ಪಾದಕರಿಗೆ, ಕಾಮುಕರಿಗೆ, ಇವರಿಗೆ ನೋಡಿದ್ರೆ ಹೈ ಲೆವೆಲ್ ಟ್ರೀಟ್ಮೆಂಟು. ನಮ್ಮ ಮೇಲೆ ಕೊಟ್ಟಂತಹ ಗಮನವನ್ನ ಆ ಕಡೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಇವತ್ತು ಇಂತಹ ಕೆಟ್ಟ ವ್ಯವಸ್ಥೆಯನ್ನು ನಾವು ನೋಡ್ಬೇಕಾಗಿರ್ಲಿಲ್ಲ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಬಾಯಿ ಬರಲ್ಲ. ಇದು ಯಾರ ಕಣ್ಣಿಗೆ ಕಾಣಿಸುತ್ತೆ? ಯಾರ ಕಣ್ಣಿಗೂ ಕಾಣಿಸಲ್ಲ ಅಲ್ವಾ ಸಿದ್ದರಾಮಯ್ಯನವರೇ? ಗೃಹ ಮಂತ್ರಿಗಳೇ ಇದ್ದೀರಾ ನೀವು? ಇನ್ನು ಇದು ಕೂಡ ನನಗೆ ಗೊತ್ತಿಲ್ಲಪ್ಪ ಅಂತ ದಯವಿಟ್ಟು ಹೇಳಬೇಡಿ. ಕರ್ನಾಟಕ ಕಾಂಗ್ರೆಸ್ ಅದು ಎಷ್ಟು ಫೇಲ್ ಆಗಿದೆ, ಎಷ್ಟು ಕೆಟ್ಟ ರೀತಿಯಾದಂತಹ ಆಡಳಿತವನ್ನು ನಡೆಸ್ತಾ ಇದೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಮಿನಿ ಪಬ್ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ವಾ, ನೋಡಿದ್ರ? ಕುಡಿಯೋದಕ್ಕೆ ಎಣ್ಣೆ, ಆಮೇಲೆ ತಿನ್ನೋದಕ್ಕೆ ಸೈಡಲ್ಲಿ ಏನೇನೋ ಇದೆ, ಡಾನ್ಸು, ಆಯ್ತಲ್ಲ, ಇನ್ನೇನ್ ಬೇಕು? ಇದು ಜೈಲ? ಹೌದಾ? ಯಾವ ಕರ್ಮಕ್ಕೆ ಜೈಲಿಗೆ ಹಾಕಿದೀರಾ ಹೇಳಿ ದಯವಿಟ್ಟು ಇವ್ರುಗಳನ್ನ. ಸುಪ್ರೀಂ ಕೋರ್ಟ್ ದರ್ಶನ್ ವಿಚಾರದಲ್ಲಿ ಎಚ್ಚರ ಕೊಟ್ಟ ಮೇಲೂ ಕೂಡ ಬುದ್ಧಿ ಕಲಿಯದಂತಹ ಈ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಏನು ಮಾಡಬೇಕು? ಸಿದ್ದರಾಮಯ್ಯನವರು ಎಲ್ಲಿದ್ದೀರಾ? ಪರಮೇಶ್ವರ್ ಸರ್ ಎಲ್ಲಿದ್ದೀರಾ? ಯಾರಿದಕ್ಕೆ ಹೊಣೆ? ಇಷ್ಟೆಲ್ಲ ಜೈಲಿನ ಒಳಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗ್ತಾ ಇದೆ ಅಂತಂದ್ರೆ ಯಾರ ಫೇಲ್ಯೂರ್ ಇದು? ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಮೊಬೈಲು 13 ಮೊಬೈಲು, ಆಮೇಲೆ ಇಯರ್ಫೋನ್ಗಳು, ಚಾರ್ಜರ್ಗಳು. ಎಲ್ಲಿಂದ ಬಂತು ಇವುಗಳು? ಹೇಗೆ ಬಂತು? ಪರಪ್ಪನ ಅಗ್ರಹಾರ ಅಷ್ಟು ಈಸಿಲಿ ಆಕ್ಸೆಸಿಬಲ್ ಹಾಗಾದ್ರೆ ಎಲ್ಲದಕ್ಕೂ ನೆಟ್ವರ್ಕು ಎಲ್ಲ ಅವೈಲೇಬಲ್ ಇದೆ 24/7. ಹೇಗೆ ಸಿಗ್ತಾ ಇದೀವೆಲ್ಲ? ಜೈಲಿನ ಒಳಗೆ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ಏನು ವ್ಯತ್ಯಾಸ ಇದೆ ಹಾಗಾದ್ರೆ? ಯಾರನ್ನ ಹೊಣೆಗಾರರನ್ನಾಗಿ ಮಾಡ್ಬೇಕಿದಕ್ಕೆ ಹೇಳಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಹೇಳಿ ಪರಮೇಶ್ವರ್ ಅವರೇ. ಇಂತಹ ದರಿದ್ರ ವ್ಯವಸ್ಥೆಯಲ್ಲಿ ಬದುಕ್ತಾ ಇರುವಂತಹ ನಾವುಗಳೇ ಧನ್ಯರು ಅಂತ ಅನ್ಸುತ್ತೆ ಅಲ್ವಾ? ವೀಕ್ಷಕರೇ, ನೀವೇನಂತಾರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.